ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಕರೆಂಟ್ ಅಫೇರ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ತುಂಬ ಮುಖ್ಯವಾದ ವಿಷಯ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಗೆ. ನೀವು ಕರೆಂಟ್ ಅಫೇರ್ಸ್ ಪರ್ಫೆಕ್ಟ್ ಆದರೆ ನಿಮಗೆ 10ರಿಂದ 15 ಮಾರ್ಕ್ಸ್ ಖಂಡಿತ ಬಂದೇ ಬರುತ್ತದೆ. ಇದು ಇಂಪಾರ್ಟೆಂಟ್ ಟಾಪಿಕ್ಸನ್ನು ನಾನು ಕವರ್ ಮಾಡಿದ್ದೇನೆ. ನೋಡೋಣ ಬನ್ನಿ. ಮೊದಲನೇ ಟಾಪಿಕ್ ನೋಡೋದಾದರೆ ಮುಕ್ತ ವ್ಯಾಪಾರಕ್ಕೆ ಮುನ್ನುಡಿ. ಭಾರತ ಮತ್ತು ಬ್ರಿಟನ್ ನಡುವೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿದೆ. ಸೊ ನಾವು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದರೆ ಏನು? ಎರಡೂ ದೇಶಗಳು ಪರಸ್ಪರ ವ್ಯಾಪಾರ ಮಾಡುವಾಗ ಆಮದು ಸುಂಕ ಅಂದರೆ ಇಂಪೋರ್ಟ್ ಡ್ಯೂಟಿ, ತೆರಿಗೆ, ನಿರ್ಬಂಧಗಳನ್ನು ಕಡಿಮೆ ಮಾಡುವುದು ಅಥವಾ ತೆಗೆದುಹಾಕುವುದು. ಅಂದರೆ ಫ್ರೀಯಾಗಿ ನಮ್ಮ ಎಕ್ಸ್ಪೋರ್ಟನ್ನು ಇಂಪೋರ್ಟನ್ನು ನಾವು ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ನಾವು ಈ ಅಗ್ರಿಮೆಂಟನ್ನು ಮಾಡ್ಕೋತೀವಿ. ಇದರ ಉದ್ದೇಶ ಏನಪ್ಪ ಅಂದರೆ ವಸ್ತುಗಳ ದರ ಕಡಿಮೆ ಆಗುತ್ತೆ. ಇವಾಗ ಏನಾದರೂ ಯಾವುದೇ ಇವಾಗ ಫಾರ್ ಎಕ್ಸಾಂಪಲ್ ನಾವೇನಾದರೂ ಇಂಪೋರ್ಟ್ ಮಾಡ್ತಿದ್ದೀವಿ ಅಂದರೆ ಟ್ಯಾಕ್ಸ್ ಇಲ್ಲಾಂದರೆ ಏನಾಗುತ್ತೆ, ಅದರ ರೇಟು ನಮಗೆ ಕಡಿಮೆ ಆಗುತ್ತೆ ಮತ್ತು ವ್ಯಾಪಾರ ಹೆಚ್ಚಳ ಆಗುತ್ತೆ. ನಾವು ಎಕ್ಸ್ಪೋರ್ಟ್ ಏನಾದರೂ ಮಾಡೋಕ್ಕೆ ಹೋದರೆ ಬೇರೆ ದೇಶದಲ್ಲಿ ಯಾವುದೇ ಶುಲ್ಕ ಇಲ್ಲ ಅಂದರೆ ಹೆಚ್ಚಿನಾಗಿ ನಾವು ವ್ಯಾಪಾರನ ಮಾಡ್ಬೋದು. ಮತ್ತು ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ತೀವಿ, ಹೂಡಿಕೆ ಆಗುತ್ತೆ ಮತ್ತು ಜಾಬ್ ಎಂಪ್ಲಾಯ್ಮೆಂಟ್ ಆಗುತ್ತೆ, ಉದ್ಯೋಗ ಸೃಷ್ಟಿ ಆಗುತ್ತೆ. ಇತ್ತೀಚಿನ ಫ್ರೀ ಟ್ರೇಡ್ ಅಗ್ರಿಮೆಂಟ್ ನೋಡೋದಾದರೆ ಯಾವ್ಯಾವ ದೇಶದಲ್ಲಿ ಭಾಳ ಇಂಪಾರ್ಟೆಂಟು. ಇವಾಗ ನಾವು ನೋಡಿದ್ದು ಭಾರತ ಮತ್ತು ಬ್ರಿಟನ್ ನಡುವೆ. ಇತ್ತೀಚೆಗೆ ಯಾವುದ್ಯಾವುದಾಗಿರೋದು ಕನ್ಫರ್ಮ್ ಆಗಿರೋದು ನೋಡೋದಾದರೆ ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್. ಯಾವ್ದು ಅಗ್ರಿಮೆಂಟ್? ಅದು CEPA 2022. ಸೊ ಅದರ ಹೆಸರೇನು? ಕಾಂಪ್ರೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅಂತ. ಕಾಂಪ್ರೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟು. ಯಾವುದು? ಕಾಂಪ್ರೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟು. ಯಾವಾಗ ಸ್ಟಾರ್ಟ್ ಆಯಿತು? 1ನೇ ತಾರೀಕು ಮೇ 2022. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ಅತ್ಯಂತ ವೇಗವಾಗಿ ಜಾರಿಗೆ ಬಂದ ಇದು ಫ್ರೀ ಟ್ರೇಡ್ ಅಗ್ರಿಮೆಂಟ್. ಯಾವ ದೇಶದ ನಡುವೆ? ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಡುವೆ. ನೆಕ್ಸ್ಟ್ ಯಾವ ದೇಶದ ನಡುವೆ ನಾವು ಅಗ್ರಿಮೆಂಟನ್ನು ಮಾಡ್ಕೊಂಡಿದ್ವಿ? ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ. ಯಾವುದು ಅಗ್ರಿಮೆಂಟ್ ಹೆಸರೇನು? ECTA 2022 ಆಯಿತು. ECTA ಅಂದ್ರೇನು? ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಟ್ರೇಡ್ ಅಗ್ರಿಮೆಂಟ್. ಯಾಕೆ ನಿಮಗೆ ಬೈಲ್ಯಾಂಗ್ವೇಜಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಎಕ್ಸಾಮಲ್ಲಿ ಡೈರೆಕ್ಟ್ ಕೇಳ್ತಾರೆ, ECPA ಎಕ್ಸ್ಪ್ಯಾಂಡ್ ಕೇಳ್ತಾರೆ. ಹಾಗಾಗಿ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಟ್ರೇಡ್ ಅಗ್ರಿಮೆಂಟ್ ಯಾವಾಗ ಜಾರಿ ಆಯಿತು? ಡಿಸೆಂಬರ್ 2022. ನೆಕ್ಸ್ಟ್ ಯಾವುದು? ಭಾರತ ಮತ್ತು ಯುರೋಪಿಯನ್ ಫ್ರೀ ಟ್ರೇಡ್ ಅಸೋಸಿಯೇಷನ್. ಸೊ ಯುರೋಪಿಯನ್ ಫ್ರೀ ಟ್ರೇಡ್ ಅಸೋಸಿಯೇಷನಲ್ಲಿ ಯಾವ್ಯಾವ ದೇಶ ಬರುತ್ತೆ? ಸ್ವಿಟ್ಜರ್ಲ್ಯಾಂಡು, ನಾರ್ವೆ, ಐಸ್ಲ್ಯಾಂಡು ಮತ್ತು ಲಿಚೆನ್ಸ್ಟೈನ್ ಅಂತೇಳಿ. ಸೊ ನೆಕ್ಸ್ಟ್ ಟಾಪಿಕ್ ನೋಡೋದಾದರೆ ಭಾರತ ರೈಲ್ವೆ ಹಡಗು ಲಾಜಿಸ್ಟಿಕ್ಸ್ ಸಹಕಾರ ಗೋಯಲ್ ಹೇಳಿದ್ದಾರೆ. ಅಂದರೆ ಇತ್ತೀಚೆಗೆ ಪಿಯೂಷ್ ಗೋಯಲ್ ಅವರು ನಾವು ಹಡಗನ್ನ, ರೈಲ್ವೆಯನ್ನು, ಲಾಜಿಸ್ಟಿಕ್ಕನ್ನು ಇಂಪ್ರೂವ್ ಮಾಡಬೇಕಂತ ಹೇಳಿ ಇದನ್ನು ನೋಡೋದಾದರೆ ಭಾರತ ತನ್ನ ರಫ್ತು ಅಂದರೆ ಎಕ್ಸ್ಪೋರ್ಟ್ ಮತ್ತು ಸರಕು ಸಾಗಾಣಿಕೆ ಲಾಜಿಸ್ಟಿಕ್ ಹೆಚ್ಚಿಸಲು ಬಂದರುಗಳು, ರೈಲು ಮತ್ತು ಸರಕು ಮಾರ್ಗಗಳನ್ನು ಬಲಪಡಿಸುತ್ತಿದೆ. ಎಕ್ಸಾಮ್ ಪಾಯಿಂಟ್ ಆಗಿ ನೋಡೋದಾದರೆ ನಮಗೆ ಮುಖ್ಯ ಇಂಪಾರ್ಟೆಂಟು ಎಕ್ಸಾಮ್ ಪಾಯಿಂಟಲ್ಲಿ ಯಾವುದಂತೇಳಿ ಲಾಜಿಸ್ಟಿಕ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಏನು? ಸರಕು ಸಾಗಣೆ ವ್ಯವಸ್ಥೆ ಅಂಥೇಳಿ. ಎಕ್ಸ್ಪೋರ್ಟ್ ನಾವು ಇನ್ನೂ ಅರ್ಥ ಮಾಡ್ಕೋಬೇಕು. ನಾವು ಎಕ್ಸ್ಪೋರ್ಟ್ ಜಾಸ್ತಿ ಮಾಡ್ತಿದ್ದೀವಿ, ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಅಂದರೆ ನಮಗೇನಾಗುತ್ತೆ? GDP ಹೆಚ್ಚಾಗುತ್ತೆ. ಸೊ ಎಕ್ಸ್ಪೋರ್ಟ್ ಇನ್ಕ್ರೀಸ್ ಆಯ್ತಂದರೆ GDP ಇನ್ಕ್ರೀಸ್ ಆಗುತ್ತೆ. ಒಂದು ಯೋಜನೆ ನೋಡಬೇಕು ಇದರಲ್ಲಿ, ಸಾಗರಮಾಲಾ ಪ್ರಾಜೆಕ್ಟ್ ಬಗ್ಗೆ ನೀವು ನೋಡ್ಕೋಬೇಕಾಗತ್ತೆ. ಯಾವುದು? ಸಾಗರಮಾಲಾ ಪ್ರಾಜೆಕ್ಟ್ ಯಾವುದ್ರ ಬಗ್ಗೆ ಹೇಳುತ್ತೆ? ಇದು ಬಂದರುಗಳ ಅಭಿವೃದ್ಧಿ ಪಡಿಸೋಕೆ ಯೋಜನೆ. ಇದು ಬಂದರುಗಳನ್ನು ಅಭಿವೃದ್ಧಿಪಡಿಸುವ ಯೋಜನೆ, ದಟ್ ಈಸ್ ಪೋರ್ಟ್ಲೆಟ್ ಡೆವಲಪ್ಮೆಂಟು. ಆಮೇಲೆ ನಿಮಗೆ ಕಾನ್ಸೆಪ್ಟ್ ಸಮ್ಟೈಮ್ ಕೇಳ್ತಾರೆ, ಮಲ್ಟಿ ಮಾಡೆಲ್ ಟ್ರಾನ್ಸ್ಪೋರ್ಟ್ ಅಂದರೆ ಏನು ಅಂತ. ಮಲ್ಟಿ ಅಂದರೆ ಒಂದಕ್ಕಿಂತ ಹೆಚ್ಚು. ಯಾವ್ದ್ಯಾವುದು? ರಸ್ತೆ, ರೈಲು ಮತ್ತು ಹಡಗು. ನೆಕ್ಸ್ಟ್ ಟಾಪಿಕ್ ನೋಡೋದಾದರೆ ಜಾಗತಿಕ ಪೆಗ್ಗಿಗೆ ಉತ್ತೇಜನ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಅರ್ಥ ಏನು? ಭಾರತ ಜಾಗತಿಕ ಆರ್ಥಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ ಅಂತ ಹೇಳಿದ್ದಾರೆ. ಸೊ ನಾವು ಎಕ್ಸಾಮಿಗೆ ನೋಡೋದಾದರೆ ಒಂದು ಸ್ಕೀಮ್ ಬರುತ್ತೆ. ಯಾವುದು? PLI ಸ್ಕೀಮ್ ಅಂದರೆ ಇದು ಸಪೋರ್ಟಿವ್ ಸ್ಕೀಮ್. ಇದು ಯಾವುದೇ
ಸೆಕ್ಟರ್ಸ್ಗಳಲ್ಲಿ ನಾವು ಎಕ್ಸ್ಪೋರ್ಟನ್ನು ಉತ್ತೇಜನ ಮಾಡೋಕ್ಕೆ ಸಪೋರ್ಟ್ ಮಾಡ್ತೀವಿ, ಸಹಾಯಧನ ಮಾಡ್ತೀವಿ. ಐದರ್ ಟ್ಯಾಕ್ಸ್ ಕಡಿಮೆ ಮಾಡ್ಕೊಳ್ಳೋದು, ಇಲ್ಲ ಧನ ಸಹಾಯ ಮಾಡೋದು. ಸೊ ಹಾಗಾಗಿ ಒಂದು ಸ್ಕೀಮ್ ಯಾವುದು, PLI ಸ್ಕೀಮು. ಇದು ಯಾವುದಕ್ಕೆ ಸಂಬಂಧ, ಉತ್ಪಾದನೆ ಹೆಚ್ಚಿಸಲು ಪ್ರೋತ್ಸಾಹ ಕೊಡುತ್ತದೆ. ನೆಕ್ಸ್ಟ್ ಸ್ಕೀಮ್, ಬ್ಯಾಂಕ್ SBI ಲಾಭ ಇಷ್ಟು ಕೋಟಿ ಆಗಿದೆ ಅಂತ ಕೊಟ್ಟಿದ್ದಾರೆ, ಬಟ್ ನಮಗದು ಅವಶ್ಯಕತೆ ಇಲ್ಲ. ಏನು ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ನೋಡೋದಾದರೆ SBI ಬಗ್ಗೆ ನೀವು ತಿಳ್ಕೊಬೇಕು. ಭಾರತದ ಅತಿ ದೊಡ್ಡ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಇದು, ಪ್ರೈವೇಟ್ ಅಲ್ಲ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕಲ್ಲಿ ಅತಿ ದೊಡ್ಡ ಬ್ಯಾಂಕ್ ಯಾವುದು, SBI. ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ನೋಡೋದಾದರೆ ಗೃಹ ಸಾಲ ಬಡ್ಡಿ ಕಡಿಮೆ ಸಾಧ್ಯತೆ. ಸೊ ಗೃಹ ಸಾಲ ಬಡ್ಡಿ ಕಡಿಮೆ ಸಾಧ್ಯತೆ, ಯಾಕಂದರೆ RBI ಅವರು ರೆಪೋ ರೇಟ್ ಏನಾದರೂ ಕಡಿಮೆ ಆದರೆ ಬ್ಯಾಂಕ್ ಬಡ್ಡಿ ದರ ಕಡಿಮೆ ಆಗುತ್ತದೆ. ಸೊ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ನೋಡೋದಾದರೆ ರೆಪೋ ರೇಟನ್ನು ಯಾರು ನಿಗದಿ ಮಾಡ್ತಾರೆ, RBIನವರು. ರೆಪೋ ರೇಟ್ ಏನಾದರೂ ಕಡಿಮೆ ಆಯಿತು, ರೆಪೋ ರೇಟ್ ಅಂದರೆ ಏನು, RBI ಅವರು ಬ್ಯಾಂಕ್ಗಳಿಗೆ ಟ್ಯಾಕ್ಸ್ ಅಂದರೆ ಇಂಟ್ರೆಸ್ಟನ್ನು ಹಾಕೋದನ್ನು ನಾವು ರೆಪೋ ರೇಟ್ ಅಂತೀವಿ. ಇವಾಗ RBI ಬ್ಯಾಂಕ್ಗಳಿಗೆ ಕಡಿಮೆ ಇಂಟ್ರೆಸ್ಟ್ ಹಾಕಿದ್ದಾರೆ ಅಂದರೆ ಏನರ್ಥ, ಅಂದರೆ ರೆಪೋ ರೇಟ್ ಕಡಿಮೆ ಆದಾಗ ಏನಾಯಿತು, ಲೋನ್ ಇಂಟ್ರೆಸ್ಟ್ ರೇಟು ನಾವು ಬ್ಯಾಂಕಿಗೆ ಹೋದಾಗ ಈಗ RBI ಅವರಿಗೆ ಜಾಸ್ತಿ ದುಡ್ಡು ಬರ್ತಿದೆ ಅಂದರೆ, ಬ್ಯಾಂಕ್ ಅವರಿಗೆ ಜಾಸ್ತಿ ದುಡ್ಡು ಬರ್ತಿದೆ ಅಂದರೆ ಬ್ಯಾಂಕ್ ಅವ್ರು ಏನು ಮಾಡ್ತಾರೆ, ಇಂಟ್ರೆಸ್ಟನ್ನು ಕಡಿಮೆ ಕೊಡ್ತಾರೆ. ಹಾಗಾಗಿ ಲೋನ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗುತ್ತೆ. ಸೊ ಇದೆ ಇನ್ಫ್ಲೇಷನ್ ರೇಟ್ ಹಣದುಬ್ಬರವನ್ನು ಕಡಿಮೆ ನಿಯಂತ್ರಣಕ್ಕೆ ನಾವು RBI ಯಾವ ತಂದರೆ, RBI ಮಾನಿಟರಿ ಪಾಲಿಸಿ ಬಳಸುತ್ತದೆ. ನೆಕ್ಸ್ಟ್ ಟಾಪಿಕ್, ಉದ್ಯಮಗಳಿಗೆ ಇನ್ನು AI ಅವಲಂಬನೆ ವಿದ್ಯುತ್ ಇಂಧನ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ನೋಡೋದಾದರೆ ಈ ಟಾಪಿಕ್ದು ಕೋರ್ ಸೆಕ್ಟರ್ ಇಂಡಸ್ಟ್ರಿಗಳ ಬಗ್ಗೆ ತಿಳ್ಕೊಬೇಕು. ಕೋರ್ ಸೆಕ್ಟರ್ ಯಾವ್ಯಾವು, ಉಕ್ಕು ಕೋರ್ ಸೆಕ್ಟರು, ಅಂದರೆ ಅತಿ ಮುಖ್ಯವಾದ ಇಂಡಸ್ಟ್ರಿ ಯಾವುದು, ಉಕ್ಕು, ಸಿಮೆಂಟು, ವಿದ್ಯುತ್ತು, ಕಲ್ಲಿದ್ದಲು, ರಿಫೈನರಿ. ಒಂದು ಕೈಗಾರಿಕಾ ಬೆಳವಣಿಗೆ ಅಳೆಯುತ್ತಾರೆ. ಕೈಗಾರಿಕಾ ಬೆಳವಣಿಗೆ ಎಷ್ಟಾಗಿದೆ ಅಂತ ಅಳೆಯೋದಕ್ಕೆ ಒಂದು ಹಳೆಯ ಮಾಪನ ಯಾವುದಂದರೆ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, IIP, ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್. ನೆಕ್ಸ್ಟ್ ಟಾಪಿಕ್, ಮಲೇಷ್ಯಾ ವಿಸ್ತಾರ ಪ್ರಗತಿಯ ಪಾಲುದಾರ, ಮಲೇಷ್ಯಾ ಎಕ್ಸ್ಪ್ಯಾನ್ಷನ್ ಪಾರ್ಟ್ನರ್. ಸೊ ಈ ಲೇಖನದಲ್ಲಿ ಏನು ನಾವು ನೋಡೋದಾದರೆ ಭಾರತ ಮಲೇಷ್ಯಾ ಸಂಬಂಧ ಬಗ್ಗೆ ತಿಳ್ಕೊಳ್ಳೋಣ. ಅದು ಯಾವುದು, ವ್ಯಾಪಾರ ಆಗಿರಲಿ, ಭಾರತೀಯರು ಅಲ್ಲಿರು ವಾಸಿಸುತ್ತಿರುವ ಪಾತ್ರವನ್ನು ವಿವರಿಸಲಾಗಿದೆ. ಭಾರತ ಮಲೇಷ್ಯಾ ಸಂಬಂಧ ಹೇಗಿದೆ ಅಂದರೆ, ಸೊ ಭಾರತ ಮಲೇಷ್ಯಾ ಸಂಬಂಧ ನೋಡೋದಾದರೆ ದಕ್ಷಿಣ ಪೂರ್ವ ಏಷ್ಯಾ ಪ್ರದೇಶದಲ್ಲಿ ಪ್ರಮುಖ ಪಾಲುದಾರ ದೇಶ ಯಾವುದು, ಮಲೇಷ್ಯಾನು ದಕ್ಷಿಣ ಪೂರ್ವ ಏಷ್ಯಾದಲ್ಲಿ ಪ್ರಮುಖ ಪಾಲುದಾರ. ಆಸಿಯಾನ್ ರಾಷ್ಟ್ರಗಳಲ್ಲಿ ಮಲೇಷ್ಯಾ ಪ್ರಮುಖ ವ್ಯಾಪಾರ ಪಾಲುದಾರ. ಆಸಿಯಾನ್ ಇದೆ, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನಲ್ಲಿ ಮಲೇಷ್ಯಾ ಪ್ರಮುಖ ವ್ಯಾಪಾರ ಪಾಲುದಾರ. ಭಾರತದ ಆಕ್ಟ್ ಈಸ್ಟ್ ಪಾಲಿಸಿಗೆ ಭಾಗ. ಆಕ್ಟ್ ಈಸ್ಟ್ ಪಾಲಿಸಿ ಅಂದರೆ ನಮ್ಮ ದೇಶದ ಆಕ್ಟ್ ಈಸ್ಟ್ ಪಾಲಿಸಿ ಏನು, ಪೂರ್ವ ದೇಶಗಳ ನಡುವೆ, ಏಷ್ಯಾದ ಪೂರ್ವ ದೇಶದ ನಡುವೆ ಸಂಬಂಧ, ಅದರಲ್ಲಿ ಮಲೇಷ್ಯಾ ಒಂದು ಪಾಲುದಾರ. ಎಕ್ಸಾಮಿಗೆ ಬರುವಂಥ ಕ್ವಶನ್ಸ್ ಏನಾಗ್ಬೋದು, ಆಕ್ಟ್ ಈಸ್ಟ್ ಪಾಲಿಸಿ ಬಗ್ಗೆ ಗೊತ್ತಾಗುತ್ತೆ, ಯಾವ ಪ್ರದೇಶಕ್ಕೆ ಸಂಬಂಧಿಸಿದೆ ಅಂತೇಳಿ. ಸೊ ಯಾವ ಪ್ರದೇಶಕ್ಕೆ ಸಂಬಂಧಿಸಿದೆ, ಸೌತ್ ಈಸ್ಟ್ ನೇಷನ್ ಅಂದರೆ ಆಸಿಯನ್ ದೇಶಗಳು. ನೆಕ್ಸ್ಟ್ ಟಾಪಿಕ್ಸ್, ಮಂಕಿ ಪಾಕ್ಸ್ ಲಸಿಕೆ ಮಾನವ ಪ್ರಯೋಗಕ್ಕೆ ಶುರು. ಅಂದರೆ WHO ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆ ಇವಾಗ ಮಾನವ ಮೇಲೆ ಪ್ರಯೋಗ ಮಾಡ್ತಿದ್ದಾರೆ. ಮಂಕಿ ಪಾಕ್ಸ್ ಅಂದರೆ ಮಂಗನ ಕಾಯಿಲೆ ಅಂತೀವಿ ನಾವು ಇದನ್ನು, ಮಂಗನ ಕಾಯಿಲೆ. ಸೊ ಮಂಕಿ ಪಾಕ್ಸ್ ಅಂದರೆ ಏನು, ಇದೊಂದು ವೈರಲ್ ರೋಗ, ವೈರಸ್ಸಿಂದ ಬರುತ್ತೆ. ಇದು ಯಾವುದರಿಂದ ಬರುತ್ತೆ, ಮಂಕಿ ಪಾಕ್ಸು ವೈರಸ್ಸಿಂದ ಈ ರೋಗ ಬರುತ್ತೆ. ಇದು ಯಾವ ಕುಟುಂಬಕ್ಕೆ ಸಂಬಂಧಿಸಿದೆ, ಸ್ಮಾಲ್ ಪಾಕ್ಸ್ ಕುಟುಂಬಕ್ಕೆ ಸಂಬಂಧಿಸಿದೆ. ಇದನ್ನು ಜುನೋಟಿಕ್ ಡಿಸೀಸ್ ಅಂತೀವಿ ನಾವು. ಜುನೋಟಿಕ್ ಅಂದರೆ ಫಸ್ಟ್ ಪ್ರಾಣಿಗಳಲ್ಲಿರುತ್ತೆ, ಪ್ರಾಣಿ ಏನಾದರೂ ನಮಗೆ ಕಚ್ಚಿದ್ರೆ ನಮಗೇನಾಗುತ್ತೆ, ಪ್ರಾಣಿಯಿಂದ ಮಾನವರಿಗೆ ಬರುತ್ತೆ. ಸೊ ಹೇಗೆ ಹರಡುತ್ತೆ ಇದು, ಸೋಂಕಿತ ವ್ಯಕ್ತಿಯ ಚರ್ಮ ಸ್ಪರ್ಶ, ದೇಹದ ದ್ರವ ಅಂದರೆ ಬಾಡಿ ಫ್ಲೂಯಿಡ್ಸ್ ಅಂದರೆ ಕೆಮ್ಮಿದಾಗ, ಸೀನ್ದಾಗ, ಉಡುಪು ಹಾಸಿಗೆ ಸಂಪರ್ಕ ಇದ್ದಾಗ. ನೆಕ್ಸ್ಟ್ ಟಾಪಿಕ್, ಗಾಳಿಯಲ್ಲಿ ಬೆಳೆಯುವ ಆಲೂಗಡ್ಡೆ.
ಏರೋಫೋನಿಕ್ಸ್ ಕೃಷಿ ಅಂತೀವಿ. ಏನಿದು? ಮಣ್ಣಿಲ್ಲದೆ ಗಾಳಿಯಲ್ಲಿ ಬೇರುಗಳಿಗೆ ಪೋಷಕ ದ್ರಾವಣ ಸಿಂಪಡಿಸಿ ಬೆಳೆ ಬೆಳೆಸುವ ವಿಧಾನ. ಸೊ ಇದನ್ನು ನಾವು ಏನಂತೀವಿ? ಏರೋಫೋನಿಕ್ಸ್ ಅಂತೀವಿ. ಏರೋಫೋನಿಕ್ಸ್ ಅಂದರೆ ಗಾಳಿಯಲ್ಲಿ ಬೆಳೆಯುವ ಬೆಳೆಗಳು. ಹೈಡ್ರೋಫೋನಿಕ್ಸ್ ಅಂದರೆ ನೀರಿನಲ್ಲಿ ಬೆಳೆಯುವುದು. ಫೋನಿಕ್ಸ್ ಅಂದರೆ ನೀರಿನಲ್ಲಿ ಬೆಳೆಯುವುದು. ಏರೋಫೋನಿಕ್ಸ್ ಅಂದರೆ ಗಾಳಿಯಲ್ಲಿ ಬೆಳೆಯುವುದು. ನೆಕ್ಸ್ಟ್ ಟಾಪಿಕ್, ಸ್ಮಾರ್ಟ್ ಸಿಟಿ 100 ನಗರಗಳಲ್ಲಿ 31 ನಗರಗಳಿಗೆ ಪೂರ್ಣತೆ. ಅಂದರೆ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿರೋದು 31 ನಗರ, 100 ನಗರಗಳಲ್ಲಿ. ಸೊ ಇದು ಯಾವ ಕೇಂದ್ರ ಸರ್ಕಾರದ ಸ್ಮಾರ್ಟ್ ಸಿಟಿ ಮಿಷನ್ ಯೋಜನೆ ಪ್ರಗತಿ. ಸ್ಮಾರ್ಟ್ ಸಿಟಿ ಎಂದರೇನು? ನಗರಗಳಲ್ಲಿ ತಂತ್ರಜ್ಞಾನ ಬಳಸಿ ಉತ್ತಮ ಜೀವನ ಮಟ್ಟ ಅಂದರೆ ಕ್ವಾಲಿಟಿ ಆಫ್ ಲೈಫ್ ಒದಗಿಸುವ ಕೇಂದ್ರ ಸರ್ಕಾರದ ಯೋಜನೆ ಇದು. ಯಾವುದರದ್ದು? ಕೇಂದ್ರ ಸರ್ಕಾರದ ಯೋಜನೆ. ಅಂದರೆ ನಾವು ಟೆಕ್ನಾಲಜಿ ಬಳಸ್ಕೊಂಡು ನಮಗೆ ಕ್ವಾಲಿಟಿ ಆಫ್ ಲೈಫ್ ಕೊಡೋದನ್ನೇ ನಾವು ಸ್ಮಾರ್ಟ್ ಸಿಟಿ ಅಂತೀವಿ. ಇದನ್ನು ಯಾವಾಗ ಪ್ರಾರಂಭ ಮಾಡಿದರು ಕೇಂದ್ರ ಸರ್ಕಾರದವರು? 2015ರಲ್ಲಿ. ಸೊ ಇದು ಯಾವ ಮಿನಿಸ್ಟ್ರಿಯಲ್ಲಿ ಬರುತ್ತೆ? ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅರ್ಬನ್ ಅಫೇರ್ಸ್ ಮಿನಿಸ್ಟ್ರಿ. ಯಾವುದು? ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಮಿನಿಸ್ಟ್ರಿ. ಇದರ ಉದ್ದೇಶ ಏನು? ಉತ್ತಮ ರಸ್ತೆ ಕೊಡೋದು, ಉತ್ತಮವಾದ ನೀರು ಕೊಡೋದು, ಒಳಚರಂಡಿ ಚೆನ್ನಾಗಿರೋದು, ಮತ್ತು ಡಿಜಿಟಲ್ ಸೇವೆಗಳು ಕೊಡೋದು. ಯಾವುದು? ವೈಫೈ, ಇ ಗವರ್ನೆನ್ಸು. ಎಕ್ಸಾಂಪಲ್ ನೋಡೋದಾದರೆ ಟ್ರಾಫಿಕ್ಸ್ ಇರಬಾರ್ದು ನಾವು ಸಿಟಿಗಳಲ್ಲಿ. ಪರಿಸರ ಸ್ನೇಹಿ ನಗರ ಆಗಿರುತ್ತದೆ, ಗ್ರೀನ್ ಸಿಟಿ ಆಗಿರುತ್ತದೆ. ನೆಕ್ಸ್ಟ್ ಟಾಪಿಕ್, ಅಳಿವಿನ ಸಣ್ಣ ಕೊಂಬಿನ ಗೂಡಿನಲ್ಲಿ ಪತ್ತೆ. ಅಂದರೆ ಗದಗ ಜಿಲ್ಲೆ ಸಂತೋಷಧರ ಗ್ರಾಮದ ಬಳಿ ಅಪರೂಪದ ಗೂಬೆ ಕಂಡುಬಂದಿದೆ. ಸಣ್ಣ ಕೊಂಬಿನ ಗೂಬೆ ಅಂದರೆ ಶಾರ್ಟ್ ಏರ್ಡ್ ಓಲ್ ಅಂತೇಳಿ. ಅದನ್ನು ಸೈಂಟಿಫಿಕಲಿ ಹೆಸರೇನು? ಆಸಿಯೋಫ್ಲೇಮೋವಸ್. ಅರ್ಥ ಏನು ಇದು? ಇದು ಅರಣ್ಯದಲ್ಲೇ ಮಾತ್ರ ಇರುವುದಿಲ್ಲ, ತೆರೆದ ಮೈದಾನದ ಪರಿಸರ ಸೂಚಕ ಅಂದರೆ ಇಂಡಿಕೇಟರ್ ಸ್ಪೀಸೀಸ್ ಅಂತೀವಿ. ಏನಿದು ಇಂಡಿಕೇಟರ್ ಸ್ಪೀಸೀಸು? ಪರಿಸರ ಆರೋಗ್ಯ ಸೂಚಿಸುವ ಜೀವಿ. ಅಂದರೆ ಇದು ಈ ಜೀವಿ ಇದೆ ಅಂದರೆ ಪರಿಸರ ಚೆನ್ನಾಗಿದೆ ಅಂತ, ಈ ಜೀವಿ ಇಲ್ಲ ಅಂದರೆ ಪರಿಸರ ಸ್ವಲ್ಪ ಹಾಳಾಗಿದೆ ಅಂತೇಳಿ. ನೆಕ್ಸ್ಟ್, ಆಯುಷ್ ಗಾಟ್ ಮೇಜರ್ ಪುಷ್ ಇನ್ ಬಜೆಟಲ್ಲಿ ಆಯುಷ್ ಸ್ಕೀಮಿಗೆ ಜಾಸ್ತಿ ಹಣವನ್ನು ಕೊಟ್ಟಿದ್ದಾರೆ. ನೋಡೋಣ, ಆಯುಷ್ ಅಂದರೆ ಏನು? ಆಯುಷ್ ಅಂದರೆ ಎ ಅಂದರೆ ಆಯುರ್ವೇದ, ವೈ ಅಂದರೆ ಯೋಗ ಆ್ಯಂಡ್ ನ್ಯಾಚುರೋಪತಿ, ಯು ಅಂದರೆ ಯುನಾನಿ, ಎಸ್ ಅಂದರೆ ಸಿದ್ಧಿ, ಎಚ್ ಅಂದರೆ ಹೋಮಿಯೋಪತಿ. ಇದು ಭಾರತದ ಪಾರಂಪರಿಕ ವೈದ್ಯಕೀಯ ವ್ಯವಸ್ಥೆಗಳ ಸಮೂಹ ಅಂತೇಳಿ, ಅಂದರೆ ಟ್ರೆಡಿಷ್ನಲ್ ಮೆಡಿಸಿನ್ ಸಿಸ್ಟಮ್. ಬಜೆಟ್ನಲ್ಲಿ ಏನೇನು ಘೋಷಣೆ ಮಾಡಿದ್ದಾರೆ ಆಯುಷ್ ಬಗ್ಗೆ? ಆಯುಷ್ ಕ್ಷೇತ್ರಕ್ಕೆ ಹೆಚ್ಚಿನ ಹಣಕಾಸು ಹಂಚಿಕೆ, ಅಲೋಕೇಶನ್ ಹೆಚ್ಚಳ ಜಾಸ್ತಿ ಮಾಡಿದ್ದೀವಿ. ಹೊಸ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ಸ್ಥಾಪನೆ ಮಾಡಬೇಕು. ಅಂದರೆ ಏಮ್ಸ್ ಥರ ಹೊಸ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ಸ್ಥಾಪನೆ ಮಾಡಬೇಕು. WHO ಗ್ಲೋಬಲ್ ಟ್ರೆಡಿಷನಲ್ ಮೆಡಿಸಿನ್ ಸೆಂಟರ್ ಜಾಮ್ನಗರ ಗುಜರಾತಲ್ಲಿ ಅಭಿವೃದ್ಧಿಪಡಿಸಿದೆ. ಯಾವುದು? ಗ್ಲೋಬಲ್ ಟ್ರೆಡಿಷನಲ್ ಮೆಡಿಸಿನ್ ಸೆಂಟರ್ನ ಜಾಮ್ನಗರ ಗುಜರಾತಲ್ಲಿ. ಮತ್ತು ಭಾರತ್ ವಿಸ್ತಾರ ಎಇ, ಒಂದು ಎಇ ತಂದೀವಿ. ಯಾವುದು? ಭಾರತ್ ವಿಸ್ತಾರ್ ಎಇ ಸಹಾಯದಿಂದ ಔಷಧ ಸಸ್ಯ ಬೆಳೆಗಾರರಿಗೆ ಮಾರ್ಗದರ್ಶನ ನೀಡೋದು. ಅಂದರೆ ರೈತರಿಗೆ ಯಾರ್ಯಾರು ಈ ಔಷಧ ಬೆಳೆಸ್ತಾರೋ ಅವರಿಗೆ ಈ ಎಇಯಿಂದ ಮಾರ್ಗದರ್ಶನ ನೀಡೋದು. ಅದರ ಜೊತೆಗೆ ಆಯುಷ್ ಕ್ಲಿನಿಕ್ಗಳನ್ನು ಸಾಮಾನ್ಯ ಆಸ್ಪತ್ರೆಗಳೊಂದಿಗೆ ಸ್ಥಾಪನೆ. ಇದರ ಉದ್ದೇಶ ಏನು? ಪ್ರಿವೆಂಟಿವ್ ಹೆಲ್ತ್ ಕೇರ್, ರೋಗ ಬಾರದಂತೆ ತಡೆ ಚಿಕಿತ್ಸೆ. ಆಯುಷ್ ಯಾವ ಮಿನಿಸ್ಟ್ರಿಯಲ್ಲಿ ಬರುತ್ತೆ? ಮಿನಿಸ್ಟ್ರಿ ಆಫ್ ಆಯುಷ್ ಮಿನಿಸ್ಟ್ರಿಯಲ್ಲಿ ಬರುತ್ತೆ. ಇದನ್ನು ಯಾವಾಗ ಸ್ಥಾಪನೆ ಮಾಡಿದರು? 2014ರಲ್ಲಿ ಆಯುಷ್ ಮಿನಿಸ್ಟ್ರಿನ ಸ್ಥಾಪನೆ ಮಾಡಿದರು. WHO ಟ್ರೆಡಿಷನಲ್ ಮೆಡಿಸಿನ್ ಸೆಂಟರ್ ಎಲ್ಲಿದೆ? ಆವಾಗಲೇ ಹೇಳಿದ್ನಲ್ಲ, ಜಾಮ್ನಗರ ಗುಜರಾತಲ್ಲಿ. ನೆಕ್ಸ್ಟ್ ಟಾಪಿಕ್ ನೋಡೋದಾದರೆ ಕೂನೋ ನ್ಯಾಷನಲ್ ಪಾರ್ಕ್, ನಮೀಬಿಯನ್ ಚೀತಾದಿಗೆ 5 ಮರಿಗಳು ಜನನ. ಅಂದರೆ ನಮೀಬಿಯಾದಿಂದ ತಂದಿರೋ ಚೀತಾಗೆ 5 ಮರಿಗಳು ಜನನ ಆಗಿದೆ. ಯಾವುದು? ಕೂನೋ ನ್ಯಾಷನಲ್ ಪಾರ್ಕ್. ಕೂನೋ ನ್ಯಾಷನಲ್ ಪಾರ್ಕ್ ಎಲ್ಲಿ ಬರುತ್ತೆ? ಮಧ್ಯಪ್ರದೇಶದ ಕೂನೋ ರಾಷ್ಟ್ರೀಯ ಉದ್ಯಾನದಲ್ಲಿ ನಮೀಬಿಯಾದಿಂದ ತರಲಾದ ಚೀತಾ ಯಾವುದು? ಆಶಾ ಚೀತಾ ಅಂತೇಳಿ 5 ಮರಿಗಳಿಗೆ ಜನ್ಮ ನೀಡಿದೆ. ಇದರೊಂದಿಗೆ ಭಾರತದಲ್ಲಿ ಚೀತಾ ಸಂಖ್ಯೆ ಸುಮಾರು 35ಕ್ಕೆ ಏರಿದೆ. ಪ್ರಾಜೆಕ್ಟ್ ಚೀತಾ ನೋಡೋದಾದರೆ
ಭಾಳ ಮುಖ್ಯ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಭಾರತದಲ್ಲಿ 1952ರಲ್ಲಿ ಪ್ರಾಜೆಕ್ಟ್ ಚೀತಾ ಬಂದು ಅಳಿವಿನಂಚಿನಲ್ಲಿ ಇತ್ತು. ಅಧಿಕೃತವಾಗಿ ನಮ್ಮ ದೇಶದಲ್ಲಿ ಇಲ್ಲ ಅಂತೇಳಿ ಎಕ್ಸ್ಟಿಂಕ್ಟ್ ಅಂತ ನಾವು ಘೋಷಣೆ ಮಾಡಿದ್ವಿ. ಇದನ್ನು ಮರುಪರಿಚಯ ರೀಇಂಟ್ರೊಡಕ್ಷನ್ ಮರುಪರಿಚಯ ಯಾವಾಗ ಮಾಡಿದ್ರು? ಪ್ರಾಜೆಕ್ಟ್ ಚೀತಾ 2022ರಲ್ಲಿ. ಯಾವ್ಯಾವ ದೇಶದಿಂದ ತಂದಿದ್ವಿ ನಾವು ಪ್ರಾಜೆಕ್ಟ್ ಚೀತಾ? ಒಂದು ನಮಿಬಿಯಾ, ಇನ್ನೊಂದು ದಕ್ಷಿಣ ಆಫ್ರಿಕಾ. ಏಕೆ ಕೂಣು ರಾಷ್ಟ್ರೀಯ ಉದ್ಯಾನ ಆಯ್ಕೆ ಮಾಡಿಕೊಂಡಿದ್ವಿ? ಇದು ವಿಶಾಲ ಹುಲ್ಲುಗಾವಲು ಪ್ರದೇಶ ಅಂದರೆ ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್, ಕಡಿಮೆ ಮಾನವ ವಾಸಸ್ಥಳವಾಗಿರುವುದು, ಸಾಕಷ್ಟು ಆಹಾರ ಇದೆ, ಅರಣಿ ಇದೆ, ಕಾಡು ಪ್ರಾಣಿ ಇದ್ದಾವೆ. ಇದರ ವೈಜ್ಞಾನಿಕ ಹೆಸರೇನು? ಅಸಿನೋನೈಕ್ಸ್ ಜುಬಾಟಸ್ ವೈಜ್ಞಾನಿಕ ಹೆಸರು. IUCN ಲಿಸ್ಟಲ್ಲಿ ಏನಿದೆ? ಇದು ವಲ್ನರೇಬಲ್ ಇದೆ. ಯಾವುದು? ಆಫ್ರಿಕನ್ ಚೀತಾ ಏನಿದೆ ವಲ್ನರೇಬಲ್ ಇದೆ. ಆದರೆ ಏಷ್ಯಾಟಿಕ್ ಚೀತಾ, ಏಷ್ಯನ್ ಚೀತಾ ಏನಿದೆ ಕ್ರಿಟಿಕಲಿ ಎಂಡೇಂಜರ್ಡ್ ಇದೆ. ಜಾಸ್ತಿ ಎಲ್ಲಿದ್ದಾವೆ? ಇರಾನ್ನಲ್ಲಿದೆ. ಕ್ರಿಟಿಕಲಿ ಎಂಡೇಂಜ್ ಆಗಿದೆ, ಇರಾನ್ನಲ್ಲಿರೋದು. ಸೊ ಇಲ್ಲಿಗೆ ನನ್ನ ಕರೆಂಟ್ ಅಫೇರ್ಸ್ ಟಾಪಿಕ್ ಮುಗೀತು. ತುಂಬ ಇಂಪಾರ್ಟೆಂಟ್ ಟಾಪಿಕ್, ನಿಮಗೆ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ಈ PDF ನಾನು ನನ್ನ ಚಾನಲ್ಲು ಗಂಗು ಅಕಾಡೆಮಿಯಲ್ಲಿ ಹಾಕಿರ್ತೀನಿ. ಆ ಚಾನಲ್ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಬೇಕಾದರೆ ಈ PDF ಡೌನ್ಲೋಡ್ ಮಾಡ್ಕೋಬೋದು. ಕರೆಂಟ್ ಅಫೇರ್ಸ್ ಟಾಪಿಕ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿರಿ. ಸೊ ನೀವು ಹೆಚ್ಚಿನದಾಗಿ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿದರೆ ನನಗೆ ಉತ್ತೇಜನ ಸಿಗುತ್ತೆ. ನಾನು ಹೆಚ್ಚಿನ ಟಾಪಿಕ್ಗಳನ್ನು ಕಾಂಪಿಟೇಟಿವ್ ಎಕ್ಸಾಮಿಗೆ ಹೆಲ್ಪ್ ಆಗೋ ಹಾಗೆ ಅಪ್ಲೋಡ್ ಮಾಡ್ತೀನಿ. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.